ನಮ್ಮ ಸಾಂಪ್ರದಾಯಿಕ ಅಡುಗೆಗಳಲ್ಲಿ ಗಸಗಸೆ ಪಾಯಸಕ್ಕೆ ವಿಶೇಷ ಸ್ಥಾನವಿದೆ. ಹಬ್ಬ ಹರಿದಿನವಿರಲಿ ಅಥವಾ ಮನೆಯಲ್ಲಿ ಯಾವುದೇ ಕಾರ್ಯಕ್ರಮವಿರಲಿ, ಒಂದು ಬಟ್ಟಲು ಗಸಗಸೆ ಪಾಯಸ ಕುಡಿದ್ರೆ ಸಿಗುವ ತೃಪ್ತಿಯೇ ಬೇರೆ. ಹೌದು, ಅನೇಕರಿಗೆ ಗಸಗಸೆ ಪಾಯಸ ಮಾಡೋದು ಸ್ವಲ್ಪ ಕಷ್ಟದ ಕೆಲಸ ಅನಿಸಬಹುದು, ಆದ್ರೆ ಸರಿಯಾದ ಕ್ರಮ ತಿಳಿದ್ರೆ ಇದು ಅತ್ಯಂತ ಸುಲಭ. ಇದನ್ನು ಮಾಡಲು ಬೇಕಾಗುವ ಸಾಮಗ್ರಿಗಳು: ಗಸಗಸೆ 4ರಿಂದ 5 ಚಮಚ, ಹಸಿ ಅಥವಾ ಒಣ ಕೊಬ್ಬರಿ ತುರಿ 1 ಕಪ್, ಬೆಲ್ಲ 1 ಕಪ್, ಏಲಕ್ಕಿ 3ರಿಂದ 4, ಅಕ್ಕಿ 1 ಚಮಚ, ಪಾಯಸ ಗಟ್ಟಿಯಾಗಿಸಲು, ಅಲ್ಲದೆ ಗೋಡಂಬಿ ಮತ್ತು ಬಾದಾಮಿ ಚೂರುಗಳು. ಇದನ್ನು ತಯಾರಿಸುವ ವಿಧಾನ: ಮೊದಲು ಗಸಗಸೆ ಮತ್ತು ಅಕ್ಕಿಯನ್ನ ಬಾಣಲೆಯಲ್ಲಿ ಹಾಕಿ ಸಣ್ಣ ಉರಿಯಲ್ಲಿ ಸ್ವಲ್ಪ ಕೆಂಪಾಗುವವರೆಗೆ ಹುರಿದುಕೊಳ್ಳಿ. ನಂತರ ಇದನ್ನ ಸ್ವಲ್ಪ ನೀರು ಹಾಕಿ 30 ನಿಮಿಷಗಳ ಕಾಲ ನೆನೆಯಲು ಬಿಡಬೇಕು. ನೆನೆದ ಗಸಗಸೆ, ಅಕ್ಕಿ, ಕೊಬ್ಬರಿ ತುರಿ ಮತ್ತು ಏಲಕ್ಕಿಯನ್ನ ಮಿಕ್ಸಿಗೆ ಹಾಕಿ ನುಣ್ಣಗೆ ಪೇಸ್ಟ್ ಮಾಡಿಕೊಳ್ಳಿ. ಇನ್ನೊಂದೆಡೆ ಪಾತ್ರೆಯಲ್ಲಿ ಸ್ವಲ್ಪ ನೀರು ಹಾಕಿ ಬೆಲ್ಲವನ್ನ ಕರಗಿಸಿ ಸೋಸಿಕೊಳ್ಳಬೇಕು. ಬೆಲ್ಲದ ನೀರು ಕುದಿಯುವಾಗ ರುಬ್ಬಿದ ಮಿಶ್ರಣವನ್ನ ಸೇರಿಸಿ ಚೆನ್ನಾಗಿ ಕೈ ಆಡಿಸಿ. ಹಸಿ ವಾಸನೆ ಹೋದ ನಂತರ ಸ್ವಲ್ಪ ಹಾಲು ಸೇರಿಸಿ ಇಳಿಸಿ. ಇದರ ಕೊನೆಯಲ್ಲಿ ತುಪ್ಪದಲ್ಲಿ ಹುರಿದ ಗೋಡಂಬಿ, ದ್ರಾಕ್ಷಿ ಸೇರಿಸಿದರೆ ಘಮಘಮಿಸುವ ಪಾಯಸ ಸಿದ್ಧವಾಗುತ್ತದೆ.